ಇಲ್ಲಿ ಕೇಳಿ ವೀಕ್ಷಕರೇ, ದರ್ಶನ್ ರ ಬ್ಲಾಕ್ ಅಂಡ್ ವೈಟ್ ಫೋಟೋನ ಹಾಕಿ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ. ರಾತ್ರಿ ದಿಢೀರ್ ಅಂತ ಹೇಳಿ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದರ ರಹಸ್ಯ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ದರ್ಶನ್ ಅವರ ಜಾಮೀನು ಅರ್ಜಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ. ಹೀಗಿರುವಾಗಲೇ ನಟ ದರ್ಶನ್ ಇನ್ನು 1 ವರ್ಷಗಳ ಕಾಲ ಜೈಲಿನಿಂದ ಹೊರಗೆ ಬರುವ ಸಾಧ್ಯತೆಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. 1 ವರ್ಷದ ಬಳಿಕ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದರೆ ಒಂದು ಕಡೆ ದರ್ಶನ್ ಅಭಿಮಾನಿಗಳು ಇದರಿಂದ ಬೇಸರಗೊಂಡಿದ್ರೆ, ಈಗ ವಿಜಯಲಕ್ಷ್ಮಿ ಅವರು ಕೂಡ ಗಂಡನನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಭಾನುವಾರ ರಾತ್ರಿ ದಿಢೀರ್ ಅಂತ ಹೇಳಿ ಒಂದು ಪೋಸ್ಟ್ ಹಾಕ್ತಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರು ಭಾನುವಾರ ದಿಢೀರ್ ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ದು, ಗಂಡನನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಬರ್ಕೊಂಡಿದ್ದಾರೆ. ದರ್ಶನ್ ಅವರ ಬ್ಲಾಕ್ ಅಂಡ್ ವೈಟ್ ಫೋಟೋವನ್ನ ಅವರು ಪೋಸ್ಟ್ ಮಾಡಿದ್ದು, ಅದರೊಂದಿಗೆ ಬ್ರೋಕನ್ ಹಾರ್ಟ್ ಅನ್ನುವಂತಹ ಒಂದು ಎಮೋಜಿಯನ್ನ ಕೂಡ ಹಾಕಿದ್ದಾರೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು ಅಂತ ಹೇಳಿ ವಿಜಯಲಕ್ಷ್ಮಿ ಗಂಡನ ನೆನಪಿಗಾಗಿ ಒಂದು ಚಂದದ ಫೋಟೋವನ್ನ ಶೇರ್ ಮಾಡಿಕೊಂಡ್ರು. ದರ್ಶನ್ ಅವರು ನಗ್ತಿರುವಂತಹ ಫೋಟೋ ನೋಡಿದ್ರೆ ಇಂಥವರಿಗೂ ಒಮ್ಮೆ ಬೇಸರ ಆಗುತ್ತೆ. ಈ ಮೂಲಕ ವಿಜಯಲಕ್ಷ್ಮಿ ಅವರು ಪತಿಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ದರ್ಶನ್ ಅವರು ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಆದರೆ ಅವರ ಜಾಮೀನು ರಿಜೆಕ್ಟ್ ಆಯಿತು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ನಟ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗಿದೆ. 1 ವರ್ಷದಲ್ಲಿ ಟ್ರಯಲ್ ಸಂಪೂರ್ಣಗೊಳಿಸಲಿಕ್ಕೆ ಕೆಳಹಂತದ ನ್ಯಾಯಾಲಯ ಆದೇಶವನ್ನ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತಹ ನಟ ದರ್ಶನ್ಗೆ ಕಾನೂನು ಹೋರಾಟದಲ್ಲಿ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ಪರ್ಧಿವಾಲ್ ಹಾಗೂ ನ್ಯಾಯಮೂರ್ತಿಗಳಾಗಿರುವಂತಹ ವಿಜಯ್ ಬಿಷ್ಣು ಅವರಿರುವಂತಹ ದ್ವಿಸದಸ್ಯ ಪೀಠ 1 ವರ್ಷದ ಅವಧಿಯಲ್ಲಿ ಟ್ರಯಲ್ ವಿಚಾರಣೆಯನ್ನ ಮುಗಿಸಲಿಕ್ಕೆ ನಿರ್ದೇಶನವನ್ನ ನೀಡಲಾಗಿದೆ. ಹೀಗೆ ಪ್ರತಿನಿತ್ಯ ವಿಚಾರಣೆಯನ್ನ ನಡೆಸಿ ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳಿಸಬೇಕಾಗಿದೆ. ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ ನಟ ದರ್ಶನ್ಗೆ ಸದ್ಯಕ್ಕೆ ಬೇಲಂತೂ ಇಲ್ಲ. ಪ್ರತಿ ಕಾನೂನಿನ ಹೋರಾಟದಲ್ಲಿ ಪದೇ ಪದೇ ಹಿನ್ನಡೆ ಅನುಭವಿಸ್ತಾನೆ ಇದ್ದಾರೆ. ಸದ್ಯ ಹೊಸ ಜಡ್ಜ್ ನೇಮಕಕ್ಕೆ ತಿಳಿಸಿದ್ದು, ಮುಂದಿನ ವಾರದಲ್ಲಿ ಮತ್ತೆ ಟ್ರಯಲ್ ಆಗುವಂತಹ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ಮತ್ತು ಕಾರಾಗೃಹ ಇಲಾಖೆಯ ಮೇಲೆ ಗಂಭೀರವಾಗಿ ಆರೋಪ ಮಾಡಿದ್ರು ದರ್ಶನ್ ಅವರು. ಬೇಡಿಕೆಗೆ ಸ್ಪಂದಿಸಿದಂತಹ ಕೋರ್ಟ್ ಒಂದು ಬಿಗ್ ಶಾಕ್ ಅನ್ನ ನೀಡಿದೆ. 1 ವರ್ಷ ಗ್ಯಾಂಗ್ ಜೊತೆ ದರ್ಶನ್ ಕಾಲ ಕಳಿಲೇಬೇಕು ಜೈಲಿನಲ್ಲಿ. ಅವರ ಅಭಿಮಾನಿಗಳಿಗಂತೂ ಹೇಳತೀರದ ದುಃಖ ಇದೆ. ನಿಮ್ಗೇನನ್ಸುತ್ತೆ? ನೀವು ಕೂಡ ದರ್ಶನ್ ಅಭಿಮಾನಿಗಳ? ಕಮೆಂಟ್ ಮಾಡಿ ತಿಳಿಸಿ.